ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ದಿನಾನು ಕೂಡ 2 ದಿನ ವ್ಲಾಗ್ನ ಸೇರಿಸಿ ಒಂದು ವಿಡಿಯೋನ ಮಾಡಿಟ್ಕೊಂಡಿದ್ದೀನಿ. ಅದರಲ್ಲಿ ತುಂಬ ಸಾರ್ಟ್ ಔಟ್ ಮಾಡಿಬಿಟ್ಟು ಚಿಕ್ಕದಾಗಿ ಮಾಡಿ ಹೈಲೈಟ್ಸ್ ಥರ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಹೋಗಿದ್ದೀನಿ. ಇದು ಬಂದು ನಮ್ಮೂರು, ಅಂದರೆ ಗುಬ್ಬಿ ಹತ್ರ ಹೊಸಪಾಳ್ಯ ಅಂತ ಇದೆ. ಆ ಊರು ನಮ್ಮದು, ಅಂದರೆ ನಮ್ಮ ಮನೆಯವರ ಅಪ್ಪನ ಊರು. ಸೊ ಅಲ್ಲಿ ಮನೆಯೆಲ್ಲ ಕಟ್ಟಿದ್ದಾರೆ, ಜಮೀನು ಕೂಡ ಇದೆ ಮತ್ತು ತೋಟ ಎಲ್ಲ ಇದೆ. ಸೊ ನಾವು ಯಾವಾಗಾದ್ರೂ ಅಕೇಶನಲ್ಲಿ ಹೋಗಿ ಬರ್ತಾ ಇರ್ತೀವಿ. ಸೊ 2 ದಿವಸಕ್ಕೊಂದ್ಸಲಿ ಏನು ಊಟ ಎಲ್ಲ ಕೊಟ್ಟು ಬರ್ತಾ ಇರ್ತೀವಿ. ಸೊ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು, ಆಲ್ರೆಡಿ ಎಷ್ಟೊಂದು ಜನಕ್ಕೆ ಅಂದರೆ ಎಷ್ಟೊಂದು ಮಕ್ಕಳುಗಳಿಗೆ ಎಲ್ಲ ಇದು ವೆಕೇಷನ್ಸ್ ಅಂದರೆ ಹಾಲಿಡೇಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ವೆಕೇಷನ್ಸ್ಗಳಿಗೆ ಹೋಗ್ತಾ ಇದ್ದಾರೆ. ಎಲ್ಲರೂ ಯಾರ್ಯಾರು ವೆಕೇಷನ್ಸ್ಗಳಿಗೆ ಹೋಗ್ತಿದ್ದಾರೋ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ನಾನು ಚಿಕ್ಕ ಚಿಕ್ಕ ಮಂತ್ರಗಳನ್ನ ಹೇಳ್ಕೊಡ್ತೀನಿ. ಈ ಪೇರೆಂಟ್ಸ್ ಆಗಿರೋರು ಬಂದು ಅವ್ರಿಗೆ ಅಂದರೆ ಮಕ್ಕಳುಗಳಿಗೆ ಚಿಕ್ಕದ್ರಿಂದನೇ ಹೇಳ್ಕೊಡ್ತಾ ಹೋದರೆ ದೊಡ್ಡವರಾದಮೇಲೆ ಆಟೋಮೆಟಿಕ್ಕಾಗಿ ಅವರು ಎಲ್ಲ ಅಂದರೆ ಹೇಳ್ಕೊಳೋದು ಎಲ್ಲ ಸ್ವತಃ ಅವರೇ ಕಲ್ತ್ಕೊತಾರೆ. ಅದಾದಮೇಲೆ ಅವ್ರ ಮಕ್ಕಳುಗಳಿಗೆ ಹೇಳ್ಕೊಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಏನು ತುಂಬ ಕಷ್ಟ ಇಲ್ಲ, ಬೇಸಿಕ್ ಮಂತ್ರಗಳೇನೇ ಇರೋದು. ಸೊ ನಾನು ಫಸ್ಟ್ನೇದಾಗಿ ಹೇಳಬೇಕು ಅಂತಂದರೆ, ಮಲಗಿ ಎದ್ದೊಳ್ಬೇಕಾದ್ರೆ ಅಂದರೆ ನಾವು ಬೆಳಿಗ್ಗೆ ಗೆಟಪ್ ಮಾಡ್ತೀವಲ್ಲ, ಎದ್ದಿದ ತಕ್ಷಣವೇ ಕುತ್ಕೊಂಬಿಟ್ಟು ಚಕ್ಲ ಬಕ್ಲ ಹಾಕ್ಕೊಂಡು ಒಂದು ಶ್ಲೋಕ ಹೇಳ್ಕೋಬೇಕು. 2 ಕೈನೂ ಓಪನ್ ಮಾಡಿಬಿಟ್ಟು ನಾವು ನಮಸ್ಕಾರ ಮಾಡ್ತೀವಲ್ಲ, ಆ ಇದರಲ್ಲಿ ಸ್ವಲ್ಪ ಓಪನ್ ಮಾಡಿಕೊಂಡು ಏನಂತ ಹೇಳಬೇಕು ಅಂತಂದರೆ, ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳಿಬಿಟ್ಟು ಆ ಕೈನ ಮುಖಕ್ಕೆ ಸಾಫ್ಟ್ ಮಾಡ್ಕೋಬೇಕು, ಅಂದರೆ ಒರೆಸ್ಕೋಬೇಕು. ಅದಾದಮೇಲೆ ಇನ್ನು ನೆಕ್ಸ್ಟು ನಾವು ಪಾದಸ್ಪರ್ಶ ಮಾಡ್ತೀವಲ್ಲ, ಇದಕ್ಕೆ ಭೂಮಿಗೆ ಪಾದಸ್ಪರ್ಶ ಮಾಡ್ತೀವಲ್ಲ, ಬೆಂಡಿಂದ ಎದೊಳ್ತೀವಲ್ಲ, ಕಾಲು ಇಡೋದಕ್ಕೆ ಮುಂಚೆ ಏನಂತ ಹೇಳ್ಕೋಬೇಕು ಅಂತಂದರೆ, ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತಭ್ಯಂ ಪಾದಸ್ಪರ್ಶ ಕ್ಷಮತ್ವಮೆ ಅಂತ ಹೇಳಿಬಿಟ್ಟು ನೆಲಕ್ಕೆ ನಮಸ್ಕಾರ ಮಾಡ್ಕೊತ ಹಾಗೆ ಸ್ನಾನಕ್ಕೆ ಹೊರಡಬೇಕು. ಸ್ನಾನ ಮಾಡ್ಕೊಳೋದಕ್ಕೆ ಮುಂಚೆ ನೀರು ಬಿಟ್ಕೊಂಡಿರ್ತೀವಲ್ಲ, ಆ ನೀರಿಗೆ ಮುಟ್ಟಿ ನಮಸ್ಕಾರ ಮಾಡ್ಕೊತ ಯಾವ ಶ್ಲೋಕ ಹೇಳ್ಕೋಬೇಕು ಅಂತ ಅಂದರೆ, ಗಂಗೆ ಚ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರು ಅಂತ ಹೇಳ್ತಾ ನೀರನ್ನ 3 ಸತಿ ತಲೆ ಮೇಲಿಂದ ಅಥವಾ ಮೈಗೆ ಹಾಕ್ಕೊಂಡು ಆಮೇಲೆ ಹೊರಗೆ ಬಂದಬೇಕು. ಹೊರಗೆ ಬಂದಾದಮೇಲೆ ನಾವು ದೇವ್ರ ಪೂಜೆ ಮಾಡೋಕ್ಕೆ ಹೋಗ್ತೀವಿ. ಫಸ್ಟು ದೇವ್ರ ಪೂಜೆ ಮಾಡೋಕ್ಕೆ ಮುಂಚೆ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಯಾವತ್ತು ಫಸ್ಟು ಗುರುಗಳಿಗೆ ನಮಸ್ಕಾರ ಮಾಡ್ಕೊತ, ಅದಾದಮೇಲೆ ಗಣೇಶನ ಸ್ತೋತ್ರ ಹೇಳ್ಕೋಬೇಕು. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಅದಾದಮೇಲೆ ರಾಘವೇಂದ್ರ ಸ್ತೋತ್ರ ಹೇಳ್ಕೋಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ ಅಂತ ಹೇಳ್ಕೊತ 1-2-3 ಶ್ಲೋಕ ಹೇಳ್ಕೊತ ನಿಮ್ಗೆ ಎಕ್ಸ್ಟ್ರಾ ಬಂದರೆ ಹೇಳ್ಕೊತ, ಅದಾದಮೇಲೆ ನೀವು ಊಟಕ್ಕೆ ಅಂದರೆ ತಿಂಡಿಗೆ ಬರ್ತಿರಲ್ಲ, ತಿಂಡಿಗೆ ಬಂದಾದಮೇಲೆ ಅನ್ನಪೂರ್ಣೆ ಸದಾಪೂರ್ಣೆ ಅಂದರೆ ತಿಂಡಿ ಮುಂದೆ ಕುತ್ಕೊಂಡು ಹೇಳ್ಕೋಬೇಕಾಗಿರೋದು, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಯಿ ಚ ಪಾರ್ವತಿ ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವಾಹ ಶಿವಭಕ್ತಶ್ಚ ಭುವನಂ ಸ್ವಯನೇತ್ರಣಂ ಅಂತ ಹೇಳ್ಕೊತ, ಅದಾದಮೇಲೆ ನೀವು ಓದಕ್ಕೆ ಬರ್ತೀರಲ್ವ, ಆ ಟೈಮಲ್ಲಿ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂತ ಹೇಳ್ಕೊತ ಭಗವಂತನ ಧ್ಯಾನ ಮಾಡ್ಕೋಬೇಕು. ಭಗವಂತ ಅಂತಂದರೆ ಅಂದರೆ ನನ್ನ ಫ್ರೆಂಡ್ ನೀನು, ನನ್ನ ಮಿತ್ರ ನೀನು, ಆ ಥರ ಎಲ್ಲ ಥರನೂ ಹೇಳ್ಕೊತ ಬರಬೇಕು. ಅದೇ ಅರ್ಥ ಬರುತ್ತೆ ಇದು ಸ್ತೋತ್ರದಲ್ಲಿ. ಅದಾದಮೇಲೆ ಈ ಸ್ತೋತ್ರನ ಕಂಟಿನ್ಯೂ ಮಾಡ್ಕೊತ ಹೇಳಬೇಕು. ಏನು ಅಂತಂದರೆ ಸ್ತೋತ್ರ, ತ್ವಮೇವ ಮಾತಾ ಚ ಪಿತತ್ವಮೇವ ತ್ವಮೇವ ಬಂಧುಶ್ಚ ಸತತ್ವಮೇವ ತ್ವಮೇವ ವಿದ್ಯಾ ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಅಂತ ಹೇಳ್ಕೊತ
ನೀವು ಬರೆಯೋದು ಓದೋದು ಎಲ್ಲ ಮಾಡ್ಕೋಬೋದು. ಮತ್ತು ಮಧ್ಯಾಹ್ನ ಊಟಕ್ಕೂ ಕೂಡ ಅದೇ ರೀತಿ ಮಾಡ್ಕೋಬೇಕು. ಅದೇ ಅನ್ನಪೂರ್ಣೆ ಸದಾಪೂರ್ಣೆ ಅಂತ ಹೇಳ್ಕೋಬೇಕು. ಹಾಗೆ ಈವ್ನಿಂಗ್ ಊಟಕ್ಕೂ ಕೂಡ ಅನ್ನಪೂರ್ಣೆ ಸದಾಪೂರ್ಣೆ ಅಂತಲೇ ಹೇಳ್ಕೊತಾ ಹೋಗಬೇಕು. ಅದಾದಮೇಲೆ ನಾವು ಈವ್ನಿಂಗ್ ಶ್ಲೋಕಗಳನ್ನ ಕಂಟಿನ್ಯೂ ಆಗಿ ಇದೇನೇ ಹೇಳ್ಕೊಬೋದು. ಬೆನಕ ಮತ್ತು ಪೂಜ್ಯಾಯ ರಾಘವೇಂದ್ರಾಯ ಅದೇ ಹೇಳ್ಕೊಬೋದು. ಒಂದು ದೇವಿ ಸ್ತೋತ್ರ ಕೂಡ ನೀವು ಆ್ಯಡ್ ಮಾಡ್ಕೊತ ಹೋಗ್ಬೋದು. ಯಾವುದು ಅಂದರೆ ಸಿಂಪಲ್ ಆಗಿರೋದೊಂದು 2 ಹೇಳ್ತೀನಿ ನೋಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೇ ದೇವಿ ಭಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಹೇಳ್ಕೊಂಡು, ಮತ್ತು ನವಗ್ರಹ ಸ್ತೋತ್ರ ನಿಮಗೆ ಬಂದರೆ ಹೇಳ್ಕೊಬೋದು. ಆ ಸ್ತೋತ್ರ ಯಾವ ರೀತಿ ಬರುತ್ತೆ ಅಂತ ಅಂದರೆ, ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಅಂತ ಹೇಳ್ಕೊಂಡು, ಆಮೇಲೆ ನೀವೇನಾದ್ರು ಹರಳಿಕಟ್ಟೆ ಸುತ್ತಾ ಇದ್ದರೆ ಯಾವ ರೀತಿ ಹೇಳ್ಕೊಬೋದು, ಮಕ್ಳಿಗೂ ಕೂಡ ಹೇಳ್ಕೊಡ್ಬೋದು. ಇದು ಮಕ್ಳಿಗೋಸ್ಕರ ಡೆಡಿಕೇಟ್ ಮಾಡಿರೋ ಅಂಥ ವಿಡಿಯೋ ಆಗಿರುತ್ತೆ. ಅದನ್ನು ಏನಂತ ಹೇಳ್ಕೊಬೋದು ಅಂತಂದರೆ, ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಶ್ವ ರೂಪಾಯ ವೃಕ್ಷರಾಜಾಯ ತೇ ನಮಃ ಅಂತ ಹೇಳ್ಕೊತ ಪ್ರದಕ್ಷಿಣೆ ಹಾಕ್ಬೋದು. 9 ಸತಿ ಆದರೂ ಹೇಳ್ಕೊಬೋದು, 3 ಸತಿನಾದರೂ ಹೇಳ್ಕೊಬೋದು, ಅಥವಾ 5 ಸತಿನಾದರೂ ಹೇಳ್ಕೊಬೋದು. ನೀವು ಎಷ್ಟು ಸತಿ ರೌಂಡ್ ಆಗ್ತೀರೋ ಅಷ್ಟು ಸತಿ ಹೇಳ್ಕೊಬೋದು. ನೆಕ್ಸ್ಟು ಊಟ ಮಾಡಿ ಮಲ್ಕೋಬೇಕಾದ್ರೆ ಬೆಡ್ ಮೇಲೆ ಹೋಗ್ತಿರಲ್ಲ, ಬೆಡ್ ಮೇಲೆ ಕೂತ್ಕೊಂಡು ಹೇಳೋ ಅಂಥ ಶ್ಲೋಕ ಯಾವುದು ಅಂತಂದರೆ, ರಾಮಸ್ಕಂದಂ ಹನುಮಂತಂ ವೈನತೇಯಂ ಮೃಗೋದರಂ ಶಯನೇನ ಸ್ಮರೇ ನಿತ್ಯಂ ದುಸ್ವಪ್ನಂ ತಕ್ಷನಶ್ಯತಿ ಅಂತ ಕರೆಕ್ಟಾಗಿ ಇದನ್ನೆಲ್ಲ ಸಣ್ಣ ಸಣ್ಣ ಶ್ಲೋಕಗಳನ್ನ ನೀವು ಮಕ್ಕಳ ಮನಸ್ಸಲ್ಲಿ ಬೀಜಾಕ್ಷರ ಥರ ಬಿತ್ತಿದ್ರೆ, ಅಂದರೆ ಬೀಜವಾಗಿ ಬಿತ್ತಿದ್ರೆ ಅದು 1 ದಿನ 2 ದಿನ ಹೋಗ್ತಾ ಈ 2 ಮಂತ್ಸ್ ಇದೆಯಲ್ಲ ಅಷ್ಟರಲ್ಲಿ ಮೊಳಕೆ ಹೊಡೆಯುತ್ತೆ, ಒಂದು ಚಿಕ್ಕ ಗಿಡ ಆಗುತ್ತೆ. ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೀವು ಯಾವಾಗ ಇಲ್ಲ ನಾಳೆ ಹೇಳ್ಕೊಡೋಣ ನಾಡ್ದು ಹೇಳ್ಕೊಡೋಣ ರಜಾ ಬರಲಿ ಆವಾಗ ಬರಲಿ ಇವಾಗ ಬರಲಿ ಅಂತ ಕೂತ್ಕೊಂಡ್ರೆ ಅದು ಸಾಧ್ಯನೇ ಇಲ್ಲ. ನೀವು ಅದನ್ನು ಮಕ್ಕಳಲ್ಲಿ ಇದು ಸನಾತನ ಧರ್ಮ ಅನ್ನೋದನ್ನ ನೀವು ಮೈಗೂಡಿಸಿದ್ರೆ ಅದು ತುಂಬ ವೈಸ್ ಮೈಂಡೆಡ್ ಆಗ್ತಾರೆ, ಮಕ್ಕಳುಗಳು ತುಂಬ ಬುದ್ಧಿವಂತರಾಗ್ತಾರೆ ಅಂತ ನನ್ನ ಅನಿಸಿಕೆ. ಸೊ ಇದನ್ನೆಲ್ಲ ಟ್ರೈ ಮಾಡ್ತಾಯಿರಿ ಫ್ರೆಂಡ್ಸ್. ತುಂಬಾ ಇವತ್ತು ಕಾಣಿಸಲ್ಲ ಅವ್ರ ರಿಸಲ್ಟು. ಇದನ್ನು ಡೈಲಿ ಪಠನ ಮಾಡ್ತಾ ಅಟ್ ಲಾಸ್ಟ್ ಅವರು 10 ಇಯರ್ಸ್ ಆದಮೇಲೆ ಏನೋ ಒಂದು ಇದಾಗ್ತಾರಲ್ಲ, ಅವತ್ತು ಗೊತ್ತಾಗುತ್ತೆ ಯಾವ ಶ್ಲೋಕದಿಂದ ಆಗಿದೆ, ಯಾವ ಇದರಿಂದ ಆಗಿದೆ ಅಂತ. ಸೊ ಇವಾಗ ನಾವು ಮಠಕ್ಕೆ ಹೋಗ್ತಾ ಇದ್ದೀವಿ, ಹಿರೇಮಠಕ್ಕೆ. ಅಲ್ಲಿಗೆ ಹೋದ್ವಿ, ನನ್ನ ಮಗನ ಸಮ್ಮರ್ ಕ್ಯಾಂಪ್ಗೆ ಹಾಕೋಣ ಅಂತ. ಸೊ ಅಲ್ಲಿ ತಪೋವನದಲ್ಲಿ ಮಾಡಿದ್ದಾರೆ ಸಮ್ಮರ್ ಕ್ಯಾಂಪು ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ಮೇಲೆ ಸೊ ಅದರಿಂದ ಅಲ್ಲಿ 3000 ಏನೋ ತೊಗೊತಾರಂತೆ. ತೊಗೊಳ್ಳಿ, ಬಟ್ 12 ಡೇಸ್ ಅಲ್ಲೇ ಇರಬೇಕಂದ್ರೆ ಈ 12th ಇಲ್ಲಿ ಇವಾಗಿಂದ ಸ್ಟಾರ್ಟ್ ಆಗ್ತಾ ಇದೆಯಂತೆ. ಹುಣ್ಣಿಮೆ ಇದೆಯಲ್ಲ ಅವತ್ತಿಂದ ಸ್ಟಾರ್ಟ್ ಆಗ್ತಿದೆಯಂತೆ. 24th ಇದೆ ಅಂತ ಅಂದರು. ಯಾರಿಗಾದ್ರು ಬೇಕಾದರೆ ನಂಬರು ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಾದರೂ ಸೇರಿಸ್ಬೋದು. ಯಾವುದೇ ಡಿಸ್ಟ್ರಿಕ್ ಅವರಾದರೂ ಆಗಿರ್ಬೋದು, ಸೇರಿಸ್ಬೋದು. ಅಲ್ಲಿ ತುಂಬ ಝೀರೋ ಪೊಲ್ಯೂಷನ್ ಇರೋದ್ರಿಂದ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮಕ್ಕಳುಗಳಿಗೆ. ಎಲ್ಲ ಥರ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ, ಯೋಗ ಇರುತ್ತೆ, ಡ್ಯಾನ್ಸ್ ಕ್ಲಾಸ್ ಇರುತ್ತೆ, ಎಲ್ಲ ಥರ ಇರುತ್ತೆ. ನೀವು ಒಂದು ಸತಿ ಹೋಗಿ ಫ್ರೆಂಡ್ಸ್. ಅಂದರೆ ಮಕ್ಕಳಿಗೆ 12 ಇಯರ್ಸ್ ಟು 16 ಇಯರ್ಸ್ ಒಳಗಿರೋ ಅಂಥ ಮಕ್ಕಳಿಗೆ 12 ಡೇಸ್ ಬಿಡಬೇಕು ಅಂತ ಇದೆ ಅಲ್ಲಿ ಆ್ಯಕ್ಚುಲಿ. ಸೊ ನೀವು ಬಿಡ್ತೀರಾ ಅಂತ ಅನ್ಕೊತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಎಲ್ಲರಿಗೂ ಉಪಯೋಗ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.